ಇನ್ನು ರಾಜ್ಯ ಉಪಚುನಾವಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಭಾರಿ ಬೆಳವಣಿಗೆಯೊಂದು ನಡೆದಿದೆ. ಅಲ್ಪಸಂಖ್ಯಾತ ನಾಯಕರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಶುರುವಾದ ಬಂಡಾಯ ಮುಸ್ಲಿಂ ನಾಯಕರ ರಾಜೀನಾಮೆ ತಲೆದಂಡದವರೆಗೂ ಕೂಡ ಬಂದು ನಿಂತಿದೆ. ಜಬ್ಬಾರ್ ರಾಜೀನಾಮೆ ಬಳಿಕ ಈಗ ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ಗೂ ಕೂಡ ಕೊಕ್ಕೊಡ್ಲಾಗಿದೆ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಮುಖಂಡರ ರಾಜೀನಾಮೆ ಸಂಚಲನ. ಜಬ್ಬಾರ್ ರಾಜೀನಾಮೆ ಬಳಿಕ ನಸೀರ್ ಅಹಮದ್ಗೂ ಕೊಕ್. ಮುಚ್ಚುಮರೆ ಇಲ್ಲದೆ ಮಾತನಾಡಿದ್ದೇನೆಂದ ಜಮೀರ್ ಅಹ್ಮದ್. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಮತದಾನ ಮುಗಿದು 1 ವಾರ ಆಗ್ತಾ ಬಂತು. ಆದರೆ ಮಳೆ ನಿಂತರೂ ಹನಿ ನಿಂತಿಲ್ಲ ಅನ್ನುವಂತೆ ಮುಸ್ಲಿಂ ನಾಯಕರಿಗೆ ಟಿಕೆಟ್ ಕೊಡದೇ ಇರೋ ವಿಚಾರ ಇನ್ನೂ ಬಿಸಿಯಾಗಿದೆ. ದಾವಣಗೆರೆ ಪ್ರಚಾರಕ್ಕೆ ತೆರಳಲಿಲ್ಲ ಅಂತ ಮುಸ್ಲಿಂ ನಾಯಕರ ತಲೆದಂಡ ಸರಣಿ ಮುಂದುವರೆದಿದೆ. ಮೊನ್ನೆಯಷ್ಟೇ ಹೈಕಮಾಂಡ್ ಆದೇಶಕ್ಕೂ ಮುನ್ನ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಜಬ್ಬಾರ್ ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ನೀಡಿದರು. ಇದೀಗ ಮತ್ತೊಬ್ಬ ಮುಸ್ಲಿಂ ನಾಯಕ ಸಿಎಂ ಸಿದ್ದರಾಮಯ್ಯ ಆಪ್ತ ನಸೀರ್ ಅಹಮದ್ರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆ ಮಾಡಲಾಗಿದೆ. ಈ ಮೂಲಕ ದಾವಣಗೆರೆ ದಂಗಲ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯದ 2 ವಿಕೆಟ್ ಪತನವಾದಂತಾಗಿದೆ. ನಸೀರ್ ಅಹಮದ್ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಹಿನ್ನೆಲೆ ಹೈಕಮಾಂಡ್ ಕ್ರಮ ಕೈಗೊಂಡಿದೆ. ಜಮೀರ್ ಅಹಮದ್ಗೆ ಸಿಎಂ ತುರ್ತು ಬುಲಾವ್, ಸಂಜೆ ಮತ್ತೆ ಮೀಟಿಂಗ್. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಚಿವ ಜಮೀರ್ ಅಹಮದ್ಗೆ ಸಿಎಂ ಸಿದ್ದರಾಮಯ್ಯ ದಿಢೀರ್ ಬುಲಾವ್ ಕೊಟ್ಟಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿಯಾದ ಜಮೀರ್ ಅಹಮದ್ ಕೆಲ ಹೊತ್ತು ಮಾತನಾಡಿದ್ದಾರೆ. ಬಳಿಕ ಸಂಜೆ ಮತ್ತೆ ಬರುವಂತೆ ಸಿಎಂ ಹೇಳಿ ಕಳಿಸಿದ್ದಾರೆ. ಇದಕ್ಕೂ ಮುನ್ನ ಮಾತನಾಡಿದ ಜಮೀರ್ ಅಹಮದ್, ನಸೀರ್ ಅಹಮದ್ಗೆ ಬಾಗಲಕೋಟೆ ಜವಾಬ್ದಾರಿ ಇತ್ತು, ಮುಖ್ಯಮಂತ್ರಿಗಳೇ ಬಾಗಲಕೋಟೆ ಜವಾಬ್ದಾರಿ ಕೊಟ್ಟಿದ್ರು. ಸಿಎಂ ಹೇಳಿದ್ದಕ್ಕೆ ನಸೀರ್ ಅಹಮದ್ 10 ದಿನ ಬಾಗಲಕೋಟೆಯಲ್ಲಿ ಇದ್ರು ಅಂತ ಸ್ಪಷ್ಟಪಡಿಸಿದ್ದಾರೆ. ನಸೀರ್ ಅಹಮದ್ಗೆ ಎಲ್ಲಿ ಕೊಟ್ಟಿದ್ರು ಜವಾಬ್ದಾರಿ? ಬಾಗಲಕೋಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಬಾಗಲಕೋಟೆಯಲ್ಲಿ ಕೊಟ್ಟಿದ್ರು. 10 ದಿನ ಬಾಗಲಕೋಟೆಯಲ್ಲಿದ್ದರು. ಮಾನ್ಯ ಮುಖ್ಯಮಂತ್ರಿ ಬಾಗಲಕೋಟೆಯಲ್ಲಿ 31 ಬಾಗಲಕೋಟೆಯಲ್ಲಿ ಮಾಡಿದ್ರು. 31ಗೆ ನಸೀರ್ ಅಹಮದ್ ಕೇಳಿದ್ದಾರೆ. 1ನೇ ತಾರೀಕು. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.